ಹಾಯ್ ಹಲೋ ನಮಸ್ತೆ, ನಾನು ರಾಮ್ ಬಡ್ಗೇರ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ತಾಯಿಗೆ ತಿಥಿ. ಬೆಂಗಳೂರಿನ ಸುಬ್ರಹ್ಮಣ್ಯಪುರದಲ್ಲಿ ನಡೆದಿರೋ ಕೊಲೆ ಪ್ರಕರಣ ಎಂಥವರನ್ನು ಬೆಚ್ಚಿ ಬೀಳಿಸುತ್ತೆ. ಹೆತ್ತ ಮಗಳೇ ತನ್ನ ಸ್ನೇಹಿತರ ಜೊತೆ ಸೇರಿಕೊಂಡು ತಾಯಿಗೆ ಚಟ್ಟ ಕಟ್ಟಿದ್ದಾಳೆ. ಅಪ್ರಾಪ್ತ ಬಾಲಕಿ ಸೇರಿದಂತೆ 4 ಪೊಲೀಸರು ಬಂಧಿಸಿದ ಬಳಿಕ ಕೃತ್ಯ ಬಯಲಾಗಿದೆ. ತಾಯಿ ಹತ್ಯೆ ಮಾಡಿದ ಬಳಿಕ ಮಗಳು ತಲೆಮರೆಸಿಕೊಂಡಿದ್ದು, ಸತ್ತಿದ್ದ ಮಹಿಳೆ ಅಕ್ಕ ದೂರು ನೀಡಿದ ಬಳಿಕ ಕೃತ್ಯ ಬಯಲಿಗೆ ಬಂದಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಈ ಫೋಟೋದಲ್ಲಿ ಕಾಣ್ತಿರೋ ಮಹಿಳೆ ಹೆಸರು ನೇತ್ರಾವತಿ. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಸರ್ಕಲ್ ಮಾರಮ್ಮ ದೇವಸ್ಥಾನ ಬಳಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಳು. ಫೈನಾನ್ಸ್ ಕಂಪನಿ ಒಂದರಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡಿಕೊಂಡಿದ್ಲು. ಮದುವೆಯಾಗಿ ಕೆಲ ವರ್ಷಗಳ ಹಿಂದೆ ಗಂಡನನ್ನ ಬಿಟ್ಟಿದ್ಲು. ಗಂಡ ತೀರಿಕೊಂಡನೋ ಏನೋ ಗೊತ್ತಿಲ್ಲ. ಮಗಳ ಜೊತೆ ಬೇರೆ ಮನೆ ಮಾಡಿಕೊಂಡು ಜೀವನ ಸಾಗಿಸ್ತಿದ್ಲು. ಜೊತೆಗೆ ಮಗಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಭವಿಷ್ಯ ಉಜ್ವಲವಾಗಲಿ ಅಂತ ಹಲವು ಕನಸುಗಳನ್ನ ಕಂಡಿದ್ಲು. ಆದ್ರೆ ಆಗಿದ್ದೇ ಬೇರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಮಹಿಳೆಯ ಮೃತದೇಹ. ಆತ್ಮಹತ್ಯೆ ಪ್ರಕರಣದ ಬೆನ್ನತ್ತಿದವರಿಗೆ ಗೊತ್ತಾಯಿತು ಕೊಲೆ ರಹಸ್ಯ. ಅಕ್ಟೋಬರ್ 25, 2025ರಂದು ಬೆಂಗಳೂರಿನ ಉತ್ತರಹಳ್ಳಿ ಬಳಿಯ ಸರ್ಕಲ್ ಮಾರಮ್ಮ ದೇಗುಲ ಬಳಿಯ 6ನೇ ಕ್ರಾಸ್ ಮನೆಯೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಿಳೆಯೊಬ್ಬರ ಮೃತದೇಹ ಪತ್ತೆಯಾಗಿತ್ತು. ಪೊಲೀಸರಿಗೆ ವಿಚಾರ ಗೊತ್ತಾಗ್ತಿದ್ದಂತೆ ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಶುರು ಹಚ್ಚಿಕೊಂಡಿದ್ರು. ಹೀಗೆ ವಿಚಾರಣೆ ನಡೆಸುತ್ತಿದ್ದ ಪೊಲೀಸರಿಗೆ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನೋ ವಿಚಾರ ಗೊತ್ತಾಗಿತ್ತು. ಆದ್ರೆ ಆಕೆಯನ್ನ ಯಾರು ಕೊಲೆ ಮಾಡಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗಿರಲಿಲ್ಲ. ಆತ್ಮಹತ್ಯೆ ಪ್ರಕರಣದ ಬೆನ್ನತ್ತಿದವರಿಗೆ ಕೊಲೆ ರಹಸ್ಯ ಗೊತ್ತಾಗಿತ್ತು. ಆದ್ರೆ ಕೊಲೆ ಮಾಡಿದ್ಯಾಕೆ, ಕೊಲೆ ಮಾಡಿದ್ದು ಯಾರು ಅನ್ನೋದು ಮಾತ್ರ ಗೊತ್ತಾಗಿರಲಿಲ್ಲ. ತಾಯಿಯ ಹತ್ಯೆ ಬಳಿಕ ಕಾಣೆಯಾಗಿದ್ದಳು ಹೆತ್ತ ಮಗಳು. ಸತ್ತ ಮಹಿಳೆಯ ಅಕ್ಕನ ದೂರಿನಿಂದ ಗೊತ್ತಾಗಿತ್ತು ಆ ಸತ್ಯ. ಪೊಲೀಸರು ಆತ್ಮಹತ್ಯೆ ಮತ್ತು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ರು. ತಾಯಿ ಸತ್ತಿದ್ದಾಳೆ ಅಂತ ಗೊತ್ತಿದ್ರು, ಮಗಳು ಮಾತ್ರ ನಾಪತ್ತೆಯಾಗಿದ್ಲು. ತಾಯಿ ಸತ್ತ 2 ದಿನಗಳ ನಂತರ ಮಗಳು ಪ್ರತ್ಯಕ್ಷಳಾಗಿದ್ದಳು. ತಮ್ಮ ದೊಡ್ಡಮ್ಮನಿಗೆ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳಿಕೆ ನೀಡಿದ್ಲು. ಆದ್ರೆ ತಂಗಿಯ ಮಗಳ ಹೇಳಿಕೆ ಬಗ್ಗೆ ಅನುಮಾನಗೊಂಡ ನೇತ್ರಾವತಿ ಅಕ್ಕ ಪೊಲೀಸರಿಗೆ ದೂರು ನೀಡಿದ್ರು. ಪೊಲೀಸರು ತಮ್ಮದೇ ಶೈಲಿಯಲ್ಲಿ ತನಿಖೆ ಕೈಗೊಂಡ ಬಳಿಕ ಬಾಲಕಿ ನಿಜ ಒಪ್ಪಿಕೊಂಡಿದ್ಲು. ಕೊನೆಗೆ ತಾನು ಕೂಡ ತಾಯಿಯ ಕೊಲೆಯಲ್ಲಿ ಭಾಗಿಯಾಗಿದ್ದೇನೆ ಅನ್ನೋ ಸತ್ಯ ಒಪ್ಪಿಕೊಂಡಿದ್ಲು. ತಡರಾತ್ರಿ ಬಾಯ್ ಫ್ರೆಂಡ್ ಜೊತೆ ಬಂದಿದ್ದಳು ಮಗಳು. ಸ್ನೇಹಿತರ ಜೊತೆ ಬಂದಿದ್ದಕ್ಕೆ ಆಕ್ಷೇಪ ತೆಗೆದಿದ್ದಳು ತಾಯಿ. ನೇತ್ರಾವತಿ ಮಗಳ ಜೊತೆ ವಾಸವಾಗಿದ್ದಳು. ಮಗಳನ್ನ ಚೆನ್ನಾಗಿ ಓದಿಸಿ ಆಕೆಗೆ ಉತ್ತಮ ಭವಿಷ್ಯ ಕಲ್ಪಿಸಬೇಕು ಅನ್ನೋ ತುಡಿತ ಹೊಂದಿದ್ದಳು. ಆದ್ರೆ ನೇತ್ರಾವತಿಯ ಮಗಳು ಇದನ್ನ ಅರ್ಥ ಮಾಡಿಕೊಂಡಂತೆ ಕಾಣ್ತಿಲ್ಲ. ಯಾಕಂದ್ರೆ ಆಕೆಯ ಮನಸ್ಸು ಅರ್ಥ ಮಾಡಿಕೊಂಡಿದ್ದಿದ್ರೆ ನೇತ್ರಾವತಿಯ ಜೀವ ಹೋಗ್ತಿರ್ಲಿಲ್ಲ.
ತಾಯಿ ಒಂದು ಕನಸು ಕಾಣ್ತಿದ್ರೆ ಮಗಳು ಬೇರೆಯದ್ದೇ ಪ್ಲಾನ್ ಮಾಡಿದ್ಲು. ಅಕ್ಟೋಬರ್ 23ರ ತಡರಾತ್ರಿ ನೇತ್ರಾವತಿ ಮಗಳು ತನ್ನ ಬಾಯ್ ಫ್ರೆಂಡ್ ಸೇರಿ ಇತರ 3 ಜೊತೆ ಮನೆಗೆ ಬಂದಿದ್ಲು. ಇದನ್ನ ನೋಡಿದ ನೇತ್ರಾವತಿ ಇದಕ್ಕೆ ಆಕ್ಷೇಪ ತೆಗೆದಿದ್ಲು. ಜೊತೆಗೆ ಮಗಳು ಮತ್ತು ಆಕೆಯ ಸ್ನೇಹಿತರನ್ನ ಹೆದರಿಸಿದ್ಲು. ಇದರಿಂದ ಕುಪಿತಗೊಂಡ ನೇತ್ರಾವತಿ ಮಗಳು ಮತ್ತು ಆಕೆಯ ಸ್ನೇಹಿತರು ನೇತ್ರಾವತಿಯನ್ನ ಉಸಿರುಗಟ್ಟಿ ಸಾಯಿಸಿದ ಬಳಿಕ ಆಕೆ ನೇಣು ಹಾಕಿಕೊಂಡಿದ್ದಾಳೆ ಅಂತ ಬಿಂಬಿಸಲು ಫ್ಯಾನ್ಗೆ ಸೀರೆ ಕಟ್ಟಿ ಮೃತದೇಹವನ್ನ ನೇಣು ಹಾಕಿದ್ರು. ಸ್ವಂತ ಮಗಳೇ ತಾಯಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಒಂದು ಈಗಾಗಲೇ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ನಡೆದಿರುವಂತದ್ದು. ಅವರ ಏನು ಪ್ರೇಮದ ವಿಚಾರಕ್ಕೆ ಬೇಡ ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಿದಕ್ಕೆ ಈಗಾಗಲೇ ಕೊಲೆ ನಡೆದಿದೆ ಅಂತಾನು ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ನಾವು ಕೂಡ ಆ ಒಂದು ಕೊಲೆ ನಡೆದಂತ ಸ್ಥಳ ಜೊತೆಗೆ ಆ ತಾಯಿ ಮತ್ತೆ ಮಗಳು ವಾಸವಿದ್ದಂತ ಮನೆ ಮುಂಭಾಗದಲ್ಲಿ ಕೂಡ ಇರುವಂತದ್ದು. ಈಗ ಏನು ಕಾಣಿಸ್ತಾ ಇದೆ, ಇದೇ ಬಿಲ್ಡಿಂಗ್ ನ 2ನೇ ಫ್ಲೋರ್ ನಲ್ಲಿ ಅವರು ವಾಸ ಇದ್ರು ಅಂತ ಹೇಳಿ ಗೊತ್ತಾಗಿದೆ. ಶನಿವಾರ ರಾತ್ರಿ ಆಕೆ ತನ್ನ ಸ್ನೇಹಿತರೆಲ್ಲರೂ ಕೂಡ ಇಲ್ಲಿ ಬಂದಿರ್ತಾರೆ, ಆಕೆ ಮಾತಾಡೋಕ್ ಬಂದಿರ್ತಾಳೆ. ಆಗ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಂತಹ ತಾಯಿ ಏನಿದ್ದಾಳೆ ಆಕೆ ಆಗ ತಕ್ಷಣ ಅದನ್ನ ವಿರೋಧ ವ್ಯಕ್ತಪಡಿಸ್ತಾಳೆ. ಅದಕ್ಕೆ ಆ ಸಿಟ್ಟಿಗೆದ್ದಂತಹ ಮಗಳು ಜೊತೆಗೆ ಆಕೆಯ ಸ್ನೇಹಿತರು ಕೂಡ ಇದ್ರು. ಆ ಸಂದರ್ಭದಲ್ಲಿ ಕೊಲೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಟವಲ್ ಅನ್ನ ಸುತ್ತಿ ಆಕೆಯನ್ನ ಕೊಲೆ ಮಾಡಿದ್ದಾರೆ. ಜೊತೆಗೆ ಮತ್ತೆ ಅನುಮಾನ ಬರಬಾರ್ದು ಅಂತ ಹೇಳಿ ತಕ್ಷಣ ಆಕೆಗೆ ನೇಣು ಹಾಕುವಂತ ಪ್ರಯತ್ನಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಆಗ ನೇತ್ರಾವತಿ ಉಸಿರುಗಟ್ಟಿ ಈಗಾಗಲೇ ಸಾವನ್ನಪ್ಪಿರ್ತಾರೆ. ಸಾವನ್ನಪ್ಪಿದ ತಕ್ಷಣ ಏನೋ ಆಕೆಗೆ ನೇಣು ಹಾಕಿ ಆ ನಂತರ ಅಲ್ಲಿಂದ ಎಲ್ಲರೂ ಕೂಡ ಎಸ್ಕೇಪ್ ಆಗಿರ್ತಾರೆ. ಮಾರನೇ ದಿನ ಕೂಡ ಫೋನ್ ಪಿಕ್ ಮಾಡಿರಲ್ಲ ಅಂತ ಹೇಳಿ ಅವ್ರ ಅಕ್ಕ ಕೂಡ ಸೋಮವಾರದಾಗ ಬಂದು ನೋಡ್ತಾರೆ. ಆಗ ಕಿಟಕಿಯಿಂದ ನೋಡಿದಂತ ಸಂದರ್ಭದಲ್ಲಿ ಆಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಕೂಡ ಪತ್ತೆ ಆಗಿರ್ತಾರೆ. ತಕ್ಷಣ ಪೊಲೀಸರು ಕೂಡ ಮಾಹಿತಿ ಕೊಡ್ತಾರೆ. ಮೊದಲಿಗೆ ಇದೊಂದೆಲ್ಲೋ ಆತ್ಮಹತ್ಯೆ ಕೇಸ್ ಅಂತಾನು ಕೂಡ ಪೊಲೀಸರು ಅಂದಾಜಿರ್ತಾರೆ. ಆದ್ರೆ ಮಾರನೇ ದಿನ ಗೊತ್ತಾಗತ್ತೆ, ಎಲ್ಲೋ ಒಂದ್ ಕಡೆ ಅನುಮಾನ ಬಂದು ಇಲ್ಲ ಮಗಳು ಕೂಡ ಅಂತ್ಯಕ್ರಿಯೆಗೂ ಬಂದಿಲ್ಲ ಅಂತ ಹೇಳಿ ಹೇಳ್ದಂತ ಸಂದರ್ಭದಲ್ಲಿ ಮಿಸ್ಸಿಂಗ್ ಕೇಸ್ ಕೊಡ್ತಾರೆ. ಆಗ ಗೊತ್ತಾಗತ್ತೆ ಇದು ಒಂದು ಮರ್ಡರ್ ಕೇಸ್ ಅಂತ ಹೇಳಿ. ತಕ್ಷಣ ಅವರೆಲ್ಲರೂ ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅದೊಂದು ಮರ್ಡರ್ ಕೇಸ್ ಅಂತ ಹೇಳಿ. ಈಗಾಗ್ಲೇ ಅವರ ಮಗಳು ಸೇರಿದಂತೆ ಇಲ್ಲಿಗೆ ಬಂದಂತಹ ಏನು ಯುವಕರೇನಿದ್ದಾರೆ ಅವರೆಲ್ಲರನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಯಾಕೆ ಹೆಸರನ್ನ ರಿವೀಲ್ ಮಾಡ್ತಿಲ್ಲ ಅಂದ್ರೆ ಎಲ್ಲರೂ ಕೂಡ ಇನ್ನೂ ಅಪ್ರಾಪ್ತರು, ಅಂದ್ರೆ 18 ವರ್ಷದ ಒಳಗೆ ಇರುವಂತವ್ರು ಕೂಡ ಅಂತ ಹೇಳಿ ಹೇಳಾಗ್ತಿರುವಂತದ್ದು. ಸೊ ಈಗ ಈ ಒಂದು ಕಾರಣದಿಂದಾಗಿ ಈಗ ಪೊಲೀಸರು ಕೂಡ ಈಗಾಗಲೇ ತನಿಖೆ ಮುಂದಾಗಿದ್ದಾರೆ. FIR ಕೂಡ ಫೈಲ್ ಮಾಡಿ ಈಗಾಗಲೇ ತನಿಖೆ ಮುಂದಾಗಿದ್ದಾರೆ. ಎಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೇನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋ ನಂತರ ಮತ್ತೆ ವಶಕ್ಕೆ ಪಡ್ಕೊಂತಾರ ಸಹ ನಾವು ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಈ ವಯಸ್ಸಿಗೆ ಈ ರೀತಿಯಾದಂತ ವಿಕೃತವಾದಂತ ಮನ್ಸಿದೆ ಅಂದ್ರೆ ಇದು ಯಾವ ರೀತಿಯ ಮನಸ್ಥಿತಿ ಅಂತಾನು ಕೂಡ ಒಂದ್ ರೀತಿ ಪ್ರಶ್ನೆ ಆಗತ್ತೆ. ಸಮಾಜದಲ್ಲೂ ಕೂಡ ಇದೊಂದ್ ರೀತಿ ಪ್ರಶ್ನೆಯಾಗಿ ಉಳ್ಕೊಳತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಕೊಲೆ ಮಾಡಿ ನಾಟಕ ಮಾಡಿದ್ದ ಮಗಳ ಕೈಗೆ ಬಿತ್ತು ಕೋಳ. ನೇತ್ರಾವತಿ ಕೊಲೆ ಮಾಡಿದ್ದ 4 ಅಪ್ರಾಪ್ತರು ಬಲೆಗೆ. ನೇತ್ರಾವತಿ ಕೊಲೆ ಮಾಡಿ ಅದನ್ನ ಆತ್ಮಹತ್ಯೆ ಅಂತ ಬಿಂಬಿಸಲು ಅಪ್ರಾಪ್ತರು ಪ್ರಯತ್ನಿಸಿದ್ರು. ಆದರೆ ಕೊಲೆಯಾದ ನೇತ್ರಾವತಿಯ ಮಗಳು ನೀಡಿದ ವ್ಯತಿರಿಕ್ತ ಹೇಳಿಕೆಯಿಂದ ಹತ್ಯೆ ಮಾಡಿದ ಅಪ್ರಾಪ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಹೆತ್ತ ಮಗಳೇ ತಾಯಿಯ ಕೊಲೆ ಮಾಡಿ 2 ದಿನ ಎಸ್ಕೇಪ್ ಆಗಿದ್ಲು. 3ನೇ ದಿನ ದೊಡ್ಡಮ್ಮನ ಎದುರು ಹಾಜರಾಗಿ ನೀಡಿದ ಹೇಳಿಕೆಗಳು ಕೊಲೆ ರಹಸ್ಯ ಬಿಚ್ಚಿಟ್ಟಿತ್ತು. ಜೊತೆಗೆ ಕೊಲೆಗೆ ಕಾರಣ ಕೂಡ ಗೊತ್ತಾಗಿತ್ತು. ಈ ಕುರಿತು ಪೊಲೀಸರು ಹೇಳೋದಿಷ್ಟು. ಇದೇ ಸೋಮವಾರ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಆಗಿರುತ್ತೆ. ಅಲ್ಲಿ ನೇತ್ರಾವತಿ ಅನ್ನೋರು 36 ವರ್ಷ ಮನೆಯಲ್ಲೇನೆ ಹ್ಯಾಂಗ್ ಮಾಡ್ಕೊಂಡು ಸತ್ತಿರ್ತಾಳೆ ಅಂತ ರಿಪೋರ್ಟ್ ಆಗಿರುತ್ತೆ. ಇದನ್ನ ನಾವು UDR ಅಂತ ಅವರ ಮೃತಳ ಅಕ್ಕ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದನ್ನ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಕೈಗೊಂಡಿರುತ್ತೇವೆ. ಇದರ ಹಿನ್ನೆಲೆಯಲ್ಲಿನೇ ಆಕೆ ಮೃತಳದ ಮಗಳನ್ನು ಕೂಡ ಮಿಸ್ಸಿಂಗ್ ಅಂತ ನಮಗೆ 2 ದಿನ ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಸೊ ಆಕೆನೂ ಕೂಡ ನಾವು ಪತ್ತೆ ಹಚ್ಚಲಿಕ್ಕೆ ಯಾಕೆ ಮಿಸ್ ಆಗಿರ್ಬೋದು ಅಂತ ಪತ್ತೆ ಹಚ್ಚಲಿಕ್ಕೆ ನಾವು ಪ್ರಯತ್ನ ಪಟ್ಟಿದಾಗ ಆಕೆ ತನ್ನ ಸ್ನೇಹಿತಳ ಮನೆ ಜ್ಯೋತಿ ಅನ್ನೋರ ಮನೆಯಲ್ಲಿ ಹೋಗ್ಬಿಟ್ಟು ಇರ್ತಾಳೆ ಅಂತ ಗೊತ್ತಾಗುತ್ತೆ. ಆಮೇಲೆ ಆಕೆನ ಅಲ್ಲಿಂದ ಈ ಕಗ್ಲಿಪುರದಲ್ಲಿ ಮೃತಳ ತಾಯಿ ಮನೆ ಅಂದ್ರೆ ಈ ಮಗಳ ಅಜ್ಜಿ ಮನೆಯಲ್ಲಿ ಹೋಗ್ಬಿಟ್ಟು ಆಕೆನ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಅಲ್ಲಿ ಹೋಗಿ ನಾವು ಆಕೆನ ಕರ್ಕೊಂಡು ಬಂದು ಯಾಕೆ ನೀನು ಈ ತರ ಓಡಿ ಹೋಗಿದ್ಯಾ ಅಥವಾ ನಿಮ್ಮ ತಾಯಿ ಸತ್ರುನು ಕೂಡ ನಿಮ್ಗೆ ತಿಳಿದು ಬಂದಿಲ್ಲ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದಾಗ ಆವಾಗ ವಿಷಯ ತಿಳಿಯುತ್ತೆ. ಈ ಒಂದು ತಾಯಿ ಕೊಲೆಗೆ ಕಾರಣ ಅಕ್ಕಿ ಮತ್ತು ಆಕಿನ ಸ್ನೇಹಿತರು ಅಂತ. ಅವತ್ತಿನ ದಿನ
ಶನಿವಾರ ರಾತ್ರಿ ದಿನ ತಾಯಿ ಮಲಗಿರ್ಬೇಕಾದ್ರೆ ಈಕಿ ತನ್ನ ಫ್ರೆಂಡ್ಸ್ ಅವರು ಕೂಡ ಮೃತಳ ಮಗಳ ಫ್ರೆಂಡು ಮತ್ತು ಇನ್ನಿತರ 4 ಜನ ಅವರೆಲ್ಲರೂ ಕೂಡ ಮೃತಳಿಗೆ ಟಾವಿಲಿನಿಂದ ಕತ್ತಿಚಿಗಿ ಸಾಯಿಸಿ ಮತ್ತೆ ಒಂದು ಸೀರೆ ತಗೊಂಡ್ಬಿಟ್ಟು ಅದೇ ಮನೆಯಲ್ಲಿ ನೇತುನು ಕೂಡ ಹಾಕ್ತಾರೆ. ಆಮೇಲೆ ಅವರು ಮನೆ ಬಿಟ್ಟು ಓಡಿ ಹೋಗ್ತಾರೆ. ಸಾಯಂಕಾಲ ನಮಗೆ ಇದು ಒಂದು ಕೊಲೆ ಪ್ರಕರಣಕ್ಕೆ ಕನ್ವರ್ಟ್ ಆಗಿದೆ. ಹೀಗಾಗಿ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿ ತನಿಖೆ ಕೈಗೊಂಡಿರುತ್ತೆ.